ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಎಲ್ಲರೂ ಕೂಡ ನಿಮ್ಗೆ ಗೊತ್ತಿದೆ. ಈಗ ರಿಸಲ್ಟ್ಗೋಸ್ಕರ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಇವಾಗ ಏನು ವಿಡಿಯೋ ಬಿಟ್ಟಿರನಪ್ಪ ರಿಸಲ್ಟ್ ಅಂತಾರೆ, ವಿಡಿಯೋ ಚೆಕ್ಔಟ್ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಇನ್ನು ಸ್ಟಿಲ್ ಓಕೆ ಸ್ಟಾರ್ಟಿಂಗ್ ಆಗಿಬಿಡ್ತೀನಿ, ಇನ್ನೂ ಕೂಡ ರಿಸಲ್ಟ್ ಬಿಟ್ಟಿಲ್ಲ. ಹೋಪ್ ಓಕೆ ಎಲ್ಲರೂ ಕೂಡ ಒಳ್ಳೆ ಸೀಟ್ ಸಿಗಲಿ ಅಂತ ಹೇಳಕ್ಕೆ ಬರ್ತಿದ್ದೀನಿ. ಆ್ಯಂಡ್ ಈಗ ನೋಡಿ ಸರ್ವರ್ ಸ್ಟಾರ್ಟಿಂಗ್ ಒಂದು ಗಂಟೆ ಬಿಸಿ ಆಯಿತು. ಯಾಕೆ ಹುಡುಗರು ಏನು ಬಿಟ್ಬಿಟ್ರಾ ಅಂತಂದರೆ ಇಲ್ಲ, ಯಾಕಂದರೆ 1 ಗಂಟೆ ಅಂದ ತಕ್ಷಣ ಹುಡುಗರು 1 ಗಂಟೆ ನಂತರ ಅಂತ ಹೇಳಿದಾರೆ. ಸೊ ಹಂಗಾಗಿ 1 ಗಂಟೆಗೆ ಹುಡುಗರು ಬಂದು ಚೆಕ್ಔಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಸರ್ವರ್ ಬಿಸಿ ಆಯಿತು. ಇವಾಗಲೇ ಇಷ್ಟ ಆಯ್ತು ಅಂತಂದರೆ ರಿಸಲ್ಟ್ ಬಿಟ್ಟಾದ ತಕ್ಷಣ ಇನ್ನೂ ಕೂಡ ಸರ್ವರ್ ಬಿಸಿ ಆಗುತ್ತದೆ. ಓಕೆ ಅಂದರೆ ಒಂದು ಸ್ಟಾರ್ಟಿಂಗು ಅಂತೂ ಒಂದು 5 ಮಿನಿಟ್ಸ್ ಯಾರು ಚೆಕ್ಔಟ್ ಮಾಡ್ಕೊತಾರೆ ಅವಾಗ ಫ್ರೀ ಇರ್ತದೆ. ಆಮೇಲೆ ಗೊತ್ತಾದ ತಕ್ಷಣ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಬಿಸಿ ಆಗುತ್ತೆ ಗೊತ್ತಿರುವಾಗೆ. ಸೊ ಹಂಗಾಗಿ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಬಿಡಿ. ಬಿಟ್ಟ ತಕ್ಷಣ ಲಿಂಕ್ನ ಶೇರ್ ಮಾಡ್ತೀನಿ, ಆಯಿತಾ? ಸರಿ ನೋಡ ಓಕೆ ಸದ್ಯಕ್ಕೆ ಇನ್ನೂ ಕೂಡ ಲಿಂಕ್ ಇನ್ನೂ ಕೇದವ್ರು ಬಿಟ್ಟಿಲ್ಲ, ಅವ್ರಿಗೆ ಟೈಮ್ ಆಗಿಲ್ಲ. ಇನ್ನೂ ಕೂಡ 1 ಗಂಟೆ ನಂತರ ಅಂತ ಹೇಳೋದಕ್ಕೆ ಅವರು ಯಾವಾಗಾದ್ರೂ ಬಿಡ್ಬೋದು ಅವರು. ಓಕೆ ಅದಕ್ಕೋಸ್ಕರ ನೋಡಿ ಕೇದವ್ರು ಸೇಫ್ಟಿ ಇರ್ತಾರೆ. ಅವರು 1 ಗಂಟೆ ಅಂತ ಫಿಕ್ಸ್ ಹೇಳಕ್ಕೆ ಹೋಗಲ್ಲ. ಅವರು 1 ಗಂಟೆ ನಂತರ ಅಂತ ಹಾಕ್ಬಿಡ್ತಾರೆ. ಅವ್ರಿಗೆ ಯಾವಾಗ ಟೈಮ್ ಸಿಗ್ತದೋ ಅವಾಗ ಎಲ್ಲನೂ ಕೂಡ ಫ್ರೀ ಆಗ್ತಾರೋ, ಯಾವಾಗ ಅವ್ರ ಸರ್ವರ್ ಚೆನ್ನಾಗಿ ಸಿಗ್ತದೋ, ಸರ್ವರ್ ಆ್ಯಕ್ಸೆಸ್ ಚೆನ್ನಾಗಿ ಸಿಗಬೇಕಲ್ವ, ಅದನ್ನೆಲ್ಲ ಕೂಡ ನೋಡಿಕೊಂಡು ನನ್ನ ಪ್ರಕಾರ ಮೇ ಬಿ ಸಾಯಂಕಾಲ ಆದರೂ ಆಗ್ಬೋದು. ಮೇ ಬಿ ಹೇಳೋಕ್ಕಾಗಲ್ಲ, ಒಮ್ಮೆ ರಾತ್ರಿ ಕೂಡ ಬಂದಿದ್ದು ಉಂಟು ನಮಗೆ. ಬಟ್ ಇವತ್ತೇ ರಿಸಲ್ಟ್ ಮಾತ್ರ ಇವತ್ತೇ ಬರುತ್ತೆ. ಎಲ್ಲರೂ ಕೂಡ ಒಳ್ಳೇದಾಗಲಿ. ಓಕೆ ಎಲ್ಲರೂ ಕೂಡ ಒಳ್ಳೆ ಸೀಟ್ ಸಿಗಲಿ. ಎಲ್ಲರೂ ಕೂಡ ಸೀಟ್ ಮೊದಲು ಎಲ್ಲರೂ ಕೂಡ ಸೀಟ್ ಸಿಗಲಿ. ಆಮೇಲೆ ಈಗಾಗಲೇ ಸೀಟ್ ಸಿಕ್ಕು ಚಾಯ್ಸ್ 2 ಮತ್ತು ಚಾಯ್ಸ್ 3 ಎಲ್ಲ ಕೊಡೋಕೆ ಬಂದಿದ್ರು. ನಿಮ್ಗೆ ಒಳ್ಳೆ ಸೀಟ್ ಸಿಗಲಿ, ದೇವ್ರು ಒಳ್ಳೇದು ಮಾಡಿ, ಆಯಿತಾ? ಇಷ್ಟೇ ಹೇಳಕ್ಕೆ ಬಂದಿದ್ದು. ಹೋಪ್ ಒಳ್ಳೆ ಸೀಟ್ ಸಿಗಲಿ. ಬಾಯ್.